ನನ್ನ ಸಾವಿಗೆ ಎಸಿಎಫ್ ಮೇಡಮ್ ಕಾರಣ ಅಂತ ಡೆತ್ ನೋಟ್ ಅನ್ನು ಬರೆದಿಟ್ಟು ಅರಣ್ಯ ವೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅರಣ್ಯ ಸಿಬ್ಬಂದಿಗೆ ನೀಡಿರುವ ಕ್ವಾರ್ಟರ್ಸ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನಲ್ಲಿ ಈ ಘಟನೆ ವರದಿಯಾಗಿರೋದು. ನನ್ನ ಸಾವಿಗೆ ಎಸಿಎಫ್ ಕಾರಣ ಅನ್ನೋದನ್ನ ಈತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದ. ಹಿರಿಯ ಅಧಿಕಾರಿಗಳ ಮೇಲಧಿಕಾರಿಗಳ ಕಿರುಕುಳ ಅಂತೀಗ ಈ ಪ್ರಕರಣವನ್ನ ವ್ಯಾಖ್ಯಾನಿಸಲಾಗ್ತದೆ. ಅರಣ್ಯ ಸಿಬ್ಬಂದಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರಲ್ಲ, ಆ ಕ್ವಾರ್ಟರ್ಸ್ನಲ್ಲೇ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪಿ ಸುರೇಶ್ ಶವ ಪತ್ತೆಯಾಗಿದೆ. ಎಸಿಎಫ್ ಅಮೃತ ಮಾಯಪ್ಪನವರ ವಿರುದ್ಧ ಆರೋಪ ಕೇಳಿಬಂದಿದೆ. ಗುಂಡ್ಲುಪೇಟೆ ತಾಲೂಕಿನ ಬೆರಂಬಾಡಿ ಗ್ರಾಮದ ನಿವಾಸಿ ಈತ ಸುರೇಶ್ ಸರಗೂರು ಠಾಣೆಯಲ್ಲಿ ಹೊಟ್ಟೆ ನೋವು ತಾಳಲಾರದೆ ಸಾವನ್ನಪ್ಪಿದ್ದಾರೆ ಅಂತ ಪ್ರಕರಣ ದಾಖಲಾಗಿದೆ. ಹಿರಿಯ ಅಧಿಕಾರಿಗಳ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಆತ ಬಹಳ ಕ್ಲಿಯರ್ ಆಗಿ ಡೆತ್ ನೋಟ್ ಬರೆದಿಟ್ರು. ಹೊಟ್ಟೆ ನೋವು ತಾಳಲಾರದೆ ಈತ ಸತ್ತೋಗಿದ್ದಾನೆ. ಕೊಳೆತ ರೀತಿಯಲ್ಲಿ ಶವ ಇದೆ. ಯಾವುದೋ ಹಿರಿಯ ಅಧಿಕಾರಿಗಳನ್ನು ಉಳಿಸೋ ಪ್ರಯತ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿಬರ್ತಿದೆ. ಸುರೇಶ್ ಸಾವಿಗೆ ನ್ಯಾಯ ಬೇಕು ಅಂತ ಕುಟುಂಬಸ್ಥರು ಮತ್ತು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ನಮ್ಮ ಅಕ್ಕನ ಮಗನೇ ಅವನು ಸುರೇಶ. ಅವನು ಸೋಮವಾರ ನಮ್ಗೆ 8 ಗಂಟೆ ಅಷ್ಟೊತ್ತಲ್ಲಿ 7:15 8 ಗಂಟೆ ಅಷ್ಟೊತ್ತಲ್ಲಿ ಫೋನ್ ಮಾಡ್ದ. ಅವನ್ಗೆ ತುಂಬಾ ಟಾರ್ಚರ್ ಅಂತ, ಅದೇನೋ RF ಅಂತಿದಾರಂತಲ್ಲ, ಅವ್ರು ಟಾರ್ಚರ್ ಅಂತ ಕೊಡ್ತಿದ್ದು. ಮೆಮೊ ಎಲ್ಲ ಕೊಟ್ಟಿದ್ದಾರಂತ, ಡ್ಯೂಟಿನೇ ಸರಿಯಾಗಿ ಮಾಡಲ್ಲ ಅಂತ. ಅವನು 8 ಗಂಟೆಲಿ ಏನೋ ಹೇಳ್ಬೇಕು ಅಂತ ನಮ್ಗೆಲ್ಲ ಫೋನ್ ಮಾಡೋಣ, ನನಗೆ ಮಾಡೋಣ, ನನಗೂ ಹೇಳ್ಬೇಕು ಅಂತಂದ. ಹೇಳಲಿಲ್ಲ ಅವನು. ಅರುಣ ಎಲ್ಲೇ ನಿಂತ, ನನ್ನ ತಮ್ಮ ಎಲ್ಲೇ ಅಂತ ಕೇಳ್ದ. ನಾನು ಇಲ್ಲಿ ಅವನ ಕಣಪ್ಪ ಅಂದ್ಬಿಟ್ಟು ಕೊಟ್ಟು ನನ್ನ ಮಗನ ಜೊತೆಗೂ ಮಾತಾಡ್ಬೇಕು ಅಂತ ಹೇಳೋಣ. ಅದ್ರಲ್ಲೂ ಹೇಳಕ್ಕಾಗಿಲ್ಲ ಅವನ ಕೈಲಿ. ಇನ್ನು ನಮ್ಮ ಅಕ್ಕನ ತಮಿಳ್ನಾಡನ್ನ ಫೋನ್ ಮಾಡ್ಬೇಕು, ನಂಬರ್ ಕೊಡು ಅಂತಂದ. ನಾನು ಅವನು ಡ್ರಿಂಕ್ಸ್ ಮಾಡಿರ್ಬೋದು, ಇನ್ನು ಟಾರ್ಚರ್ ಕೊಡ್ತಾನೆ ಅಂದ್ಬಿಟ್ಟು ನಾವು ನಮ್ಮ ಮಗಳ ನಂಬರ್ ನಾವು ಕೊಡ್ಲಿಲ್ಲ. ಇವನು 8 ಗಂಟೆಲಿ ಮಾಡಿದ್ಮೇಲೆ ಅಷ್ಟೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟ. ಇಲ್ಲಿ ನನಗೆ ಗೊತ್ತಾದದು ಅಲ್ಲಿ ಹುಡುಗ ತೀರ್ಕೊಂಡು ನನ್ನ ಸ್ವಂತ ನಾದಿನಿ ಮಗ ಸುರೇಶ್ ಅನ್ಕೊಂತಂದ್ಬಿಟ್ಟು. ಅವನು ಸೋಮವಾರ ದಿನ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಂತ ಬಂದು, ಆ ಮೇಡಮ್ ಅವ್ರ ಹೆಸರು ಏನೋ ನನಗೆ ಗೊತ್ತಿಲ್ಲ. ಆ ಮೇಡಮ್ ಅಂದ್ಬಿಟ್ಟು ಅವರ ರೇಂಜ್ ಆಫೀಸರು RF ಮೇಡಮು. ಅವನ ಮೆಡಿಕಲ್ ರಿಪೋರ್ಟ್ ತಗೊಂಡು ಹೋಗಿ ಕೊಟ್ಟಾಗ ಅವ್ನಿಗೆ ಬಾಯಿಗೆ ಬಂದಾಗ ಬೈದು, ಅಂತ ನನ್ನ ಮಗನ ಇಂಥ ನನ್ನ ಮಗನ ನೀ ಇರೋಕ್ಕಿಂತ ನೀ ಸಾಯಿ ಹೋಗೋ ಏನೋ ಸಿಕ್ಕ